ಎಲ್ಲ ಅಭಿಮಾನಿ ದೇವರುಗಳಿಗೂ ನನ್ನ ಹೃತ್ಪೂರ್ವಕವಾಗಿ ನನ್ನ ನಮಸ್ಕಾರಗಳು. ಹಾಗೆ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರಗಳು. ಈಗಾಗಲೇ ಟೀಸರು ತುಂಬ ಯಶಸ್ವಿಯಾಗಿ ಓಡ್ತಾ ಐತೆ. ಕಣ್ಣಿನಲ್ಲಿ ಕತ್ತಿನೂ ಸಹ, ಮಾದಪ್ಪ ಸಾಂಗು ಸಹ ತುಂಬ ಯಶಸ್ವಿಯಾಗಿ ಎಲ್ಲ ಅಭಿಮಾನಿ ದೇವರುಗಳು ತುಂಬ ಆಶೀರ್ವಾದ ಮಾಡಿ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ಈಗಾಗಲೇ ಎಲ್ಲ ನನ್ನ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕಡೆಯೂ ಟ್ರೈಲರು ಯಾವಾಗ ಪಿಕ್ಚರ್ ರಿಲೀಸ್ ಅಂತ ಹೇಳ್ತಾ ಇದ್ದಾರೆ. ಜನವರಿ 24ಗೆ ಟ್ರೈಲರ್ ಲಾಂಚ್ ಮಾಡೋಣ ಅಂತಿದ್ದೀನಿ. ಅವತ್ತು ಅನೌನ್ಸ್ ಮಾಡ್ತೀನಿ ಮೂವಿನ ರಿಲೀಸ್ ಮಾಡೋಣ ಅಂತ. ಈಗಾಗಲೇ ಸಾಂಗ್ ಇವಾಗ ಮಾದಪ್ಪನ ಸಾಂಗ್, ಇದು ನೀ ನನ್ನ ದೇವತೆ, ನೀವು ನೋಡಿದ್ದೀರಾ, ನೀವು ಏನಂತ ಹೇಳಬೇಕು. ಈಗಾಗಲೇ ಈ ಒಂದು ಮೂವಿಯಲ್ಲಿ ನಮ್ಮ ಕಾಕ್ರೋಚನವರು ತುಂಬ ಯಶಸ್ವಿಯಾಗಿ ಒಂದು ಪ್ರಮುಖ ಪಾತ್ರವಾಗಿ ವಿಲ್ಲನ್ ಆಗಿ ತುಂಬ ಸ್ಟ್ಯಾಂಡಾಗಿ ಮಾಡಿದ್ದಾರೆ. ಕಾಕ್ರೋಚನವ್ರಿಗೆ ತುಂಬ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಏನೇ ಕೇಳಿದ್ರು ಕಾಕ್ರೋಚನವರು ಇವತ್ತು ಸಹ ಏನು ಹೇಳಿದೆ ಯಾವ ಟೈಮ್ ಅಂತ ಕೇಳಿ ಬರ್ತಾ ಇದ್ದಾರೆ. ತುಂಬ ಅಣ್ಣ ತುಂಬ ಥ್ಯಾಂಕ್ಸು. ಹಾಗೆ ನಮ್ಮ ಜಾಲಿ ಅಣ್ಣವರು ಸಹ, ಅವರು ತುಂಬ ಒಂದು ಮೈನ್ ಪಾತ್ರವಾಗಿ ಈ ಒಂದು ಸೂರ್ಯನ ಪಾತ್ರದಲ್ಲಿ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಜಾಲಿ ಅಣ್ಣವ್ರಿಗೂ ತುಂಬ ನನ್ನ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ನಮ್ಮ ಪ್ರಸಾದ್ ಅಣ್ಣ ಬಾಡಿ ಬಿಲ್ಡರು ನನಗೆ 1-2 ತಿಂಗಳು ಒಂದು ಟ್ರೈನಪ್ ಕೊಟ್ಟಿದ್ದಾರೆ. ಈ ಪಿಕ್ಚರಲ್ಲಿ ಒಂದು 6 ಪ್ಯಾಕ್ ಮಾಡಿದ್ದೀನಿ. ಅಷ್ಟೊಂದೇನು 6 ಪ್ಯಾಕ್ ಮಾಡಿಲ್ಲ, ಇರೋದ್ರಲ್ಲಿ ಮಾಡಿಸಿದ್ದಾರೆ ನಮ್ಮ ಪ್ರಸಾದ್ ಅಣ್ಣವರು. ಅಣ್ಣ ತುಂಬ ಥ್ಯಾಂಕ್ಸು. ಒಂದು ಮೈನು ವಿಲ್ಲನ್ ಆಗಿ ಮಾಡಿದ್ದಾರೆ ನಮ್ಮ ಪ್ರಸಾದ್ ಅಣ್ಣವರು, ಅವ್ರಿಗೂ ನನ್ನ ತುಂಬ ಥ್ಯಾಂಕ್ಸು. ಆಮೇಲೆ ವೇಲು ಸರ್ ಬಗ್ಗೆ ಹೇಳೋಕ್ಕೆ ಮಾತಿಲ್ಲ. ನಾನೊಂದು ಪುಟ್ಟ ಕಲಾವಿದ ಅವ್ರ ಮುಂದೆ ನಂದು ಒಂದು ಆಡಿಯೋ ತೊಗೊಂಡಿದ್ದಾರೆ. ನಮ್ಮ ಟೀಮ್ಗೊಂದು ಆಶೀರ್ವಾದ ಇದ್ದಂಗೆ ನಮ್ಮ ವೇಲು ಸರ್ ಅವರಿಗೆ ತುಂಬ ಏನೇ ಫೋನ್ ಮಾಡಿದ್ರು ಬರ್ತೀನಿ ಅಂತ ಹೇಳ್ತಾರೆ. ತುಂಬ ಥ್ಯಾಂಕ್ಸ್ ಅಪ್ಪಾಜಿ ಅಂತ ಹೇಳ್ತೀನಿ. ಏನು ಹೇಳಿದ್ರು ಸಾಕಾಗಲ್ಲ ಅವ್ರಿಗೆ. ತುಂಬ ತುಂಬ ಥ್ಯಾಂಕ್ಸ್ ಅಪ್ಪಾಜಿ. ಆಮೇಲೆ ಅಂದರೆ ಸಿನಿಮಾ ಬಗ್ಗೆ ಏನು ಹೇಳೋಕ್ಕೆ ಅಂದರೆ ಒಂದು ಲೈನಲ್ಲಿ ಹೇಳ್ತೀನಿ. ಸುಮ್ಮನೆ ಅಂದರೆ ಒಂದು ಅಮಾಯಕ ಎಷ್ಟೆಲ್ಲ ನೋವು ತಿಂತಾನೋ ಅಷ್ಟೆಲ್ಲ ನೋವು ತಿಂತಾನೆ. ತನ್ನ ಫ್ಯಾಮಿಲಿನ ಮುಟ್ಟಿದ್ರೆ, ತನ್ನ ಫ್ಯಾಮಿಲಿನ ಕಳ್ಕೊಂಡ್ರೆ ಎಲ್ಲಿಗೆ ಹೋಗ್ತಾನೆ ಅನ್ನೋದನ್ನ ಕಾನ್ಸೆಪ್ಟ್ ಮಾಡಿದ್ದೀನಿ. ಈಗಾಗಲೇ ವಯಸ್ಸು ಹುಡುಗರು ಈ ಗಾಂಜಾ ಹೊಡ್ಕೊಂಡು ಏನೋ ಕೇಸ್ ಮಾಡ್ತಾರೆ. ಕೇಸ್ ಮಾಡಿ ಒಳಗಡೆ ಹೋಗ್ಬಿಟ್ಟು ಬಂದಾಗ ಏನೋ ನನ್ನ ದೊಡ್ಡ ಡಾನ್ ಏನಂತ ಹೇಳ್ಕೊಂತಿರ್ತಾರೆ. ಅಲ್ಲಿ ಏನೂ ಇರಲ್ಲ. ಗಾಂಜಾ ಹೊಡ್ಕೊಂಡು ಆಗಲಿ, ಎಣ್ಣೆ ಹೊಡ್ಕೊಂಡಾಗಲಿ, ತನ್ನ ಒಂದು 5 ನಿಮಿಷಕ್ಕೋಸ್ಕರ ತನ್ನ ಫ್ಯಾಮಿಲಿನಾಗಲಿ, ತನ್ನ ಕುಟುಂಬನಾಗಲಿ, ಅವ್ರ ಹೆಂಡತಿ ಮಕ್ಕಳು, ತಂದೆ ತಾಯಿ ಎಲ್ಲನೂ ಕಳ್ಕೊಂಡು ಸಫರಾಗಿ ಜೈಲ್ಗೆ ಹೋಗ್ತಾರೆ. ಸೊ ಅದೇ ಕಾನ್ಸೆಪ್ಟು. ಒಂದು 5 ನಿಮಿಷ ದುಡುಕ್ತೆ ಇದನ್ನೇನು ಮಾಡಿದೆ ತನ್ನ ಫ್ಯಾಮಿಲಿ ಐತೆ ಅಂತ ಒಂದು ಸ್ವಲ್ಪ ಹಿಂದೆ ಬಂದು ನೋಡಿದ್ರೆ 100% ಎಲ್ಲರ ಜೀವನದಲ್ಲೂ ತುಂಬ ಚೆಂದಾಗಿರ್ತೈತೆ ಅಂತ ಇದೊಂದು ಮೆಸೇಜ್ ಕೊಟ್ಟಿದ್ದೀನಿ. ಎಲ್ರಿಗೂ ಸಹ ಮೆಸೇಜ್ ಕೊಟ್ಟಿದ್ದೀನಿ. ಎಣ್ಣೆ ಹೊಡೆದಾಗ ಜೋಬಲ್ಲಿ 5 ರೂಪಾಯಿ ಅದನ್ನು ಕೋಟಿ ಮಾತಾಡ್ತಾರೆ. ನಾನು ಕಿವಿಯಲ್ಲಿ ಕೇಳಿಸ್ಕೊಂಡಿದ್ದೀನಿ. ಅದಕ್ಕೆ ಸರಿ ಏನು ದುಡುಕ್ಬೇಡಿ. ಯಾರು ಏನಂದ್ರು ನಾವು ಅಮ್ಮನಂದ್ರೂ ಸರಿ, ಅಮ್ಮನ ಜೊತೆ ಯಾರೂ ಬರಲ್ಲ. ಬ್ಯಾಡ್ ಮಾತುಗಳಂದ್ರೂ ಯಾರೂ ಬರಲ್ಲ ಮನೇಲಿ. ಅದಕ್ಕೋಸ್ಕರ ನಾವು ತಲೆ ಬಗ್ಗಿಸ್ಕೊಂಡು ಹೋಗೋದ್ರಲ್ಲಿ ನಾವೇನು ಚಿಕ್ಕವರಾಗಲ್ಲ, ನಾವೇ ದೊಡ್ಡವರಾಗ್ತೀವಿ. ನಮ್ಮನ್ನು ನೆನೆಸ್ಕೊಂಡು ಅಪ್ಪ ಅಮ್ಮ ಇರ್ತಾರೆ, ಹೆಂಡತಿ ಮಕ್ಕಳು ಇರ್ತಾರೆ, ಅಣ್ಣ ತಮ್ಮಂದು ಇರ್ತಾರೆ, ನಮ್ಗೆ ಜೀವ ಕೊಡೋರು ಗೆಳೆಯಿಂದ ಇರ್ತಾರೆ. ಇದು ಒಂದು ಸಣ್ಣ ಮೆಸೇಜ್ ಕೊಟ್ಟಿದ್ದೀನಿ ಈ ಪಿಕ್ಚರಲ್ಲಿ. ದಯವಿಟ್ಟು ಈ ಪಿಕ್ಚರ್ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನಮ್ಮ ಜಾಯಿ ಮಾಸ್ಟರ್ ಬಂದಿದ್ದಾರೆ, ತುಂಬ ಥ್ಯಾಂಕ್ಸ್ ಮಾಸ್ಟರ್. ಆಮೇಲೆ ಎಡಿಟ್ರು, ಇದಕ್ಕೆ ಇನ್ನೊಂದು ಮರುಜೀವ ಅಂದರೆ ಎಡಿಟ್ರು ವಿಶ್ವಾಂಡವ್ರು ಅಂತ. ಸುದೀಪ್ ಅವ್ರದ್ದೆಲ್ಲ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ರನ್ನಲ್ಲ ನಮ್ಮ ಒಂದು ಪಿಕ್ಚರ್ಗೂ ಮಾಡಿದ್ದಾರೆ. ತುಂಬ ಥ್ಯಾಂಕ್ಸ್. ಆಮೇಲೆ BGM ಅವರು, ನಮ್ಮ ಇವರು ಶ್ರೀಧರ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ನಮ್ಮ ಹೀರೋಯಿನ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಒಂದು ಪಾತ್ರ. ಎಷ್ಟೋ ಜನ ಬಂದೋದ್ರು, ನನಗೆ ಯಾರು ಅಷ್ಟೊಂದು ಇದಾಗಿಲ್ಲ. ಒಂದು ಮುದ್ದಾದ ಕ್ಯಾರೆಕ್ಟರ್, ಈಗಾಗಲೇ ಈ ಸಾಂಗಲ್ಲಿ ನೋಡಿದ್ದೀರಾ, ಮುದ್ದಾದ ಒಂದು ಕ್ಯಾರೆಕ್ಟ್ರು. ತುಂಬ ನಾನು ಏನೇ ಕರೆದ್ರೂ ಸಹ ಏನು ಮಾತಾಡದೆ ನನಗೊಂದು ಬೆಂಬಲವಾಗಿ ನಿಲ್ತಿದ್ದಾರೆ. ಅವ್ರಿಗೂ ನನ್ನ ತುಂಬ ಜನ್ಮದ ನಮಸ್ಕಾರಗಳು. ತುಂಬ ಅದ್ಭುತವಾಗಿ ಈ ಒಂದು ಪಾತ್ರದಲ್ಲಿ ಚೆಂದಾಗಿ ಮಾಡಿದ್ದಾರೆ. ನಾನು ಏನು ಅನ್ಕೊಂಡಿದ್ದೀನೋ ಅದರಲ್ಲಿ ಎಷ್ಟಾಗೆ ಮಾಡಿದ್ದಾರೆ. ನನಗಿಂತ ತುಂಬ ಎಲ್ಲರೂ ಚೆಂದಾಗಿ ಮಾಡಿದ್ದಾರೆ. ಈಗಾಗಲೇ ಮರೀಶ್ ಅವರು ತುಂಬ ಚೆಂದಾಗಿ ಮಾಡಿದ್ದಾರೆ. ಅವರು ಇದರಲ್ಲಿ ಒಂದು ಬ್ಯಾಟ್ ಅಂತ ಕ್ಯಾರೆಕ್ಟರ್ ಮಾಡಿದ್ದಾರೆ, ಪ್ರವೀಣ್ ಅವರು ಅಂತ. ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಕಂಪ್ಲೀಟ್ ಆಗಿದೆ ಸರ್. ಜನವರಿ ಟ್ರೈಲರ್ ರಿಲೀಸ್ ಮಾಡ್ತಾ ಇದ್ದೀನಿ. ಸೆನ್ಸರ್ ಎಲ್ಲ ಆಗೈತೆ ಸರ್. ಹೇಳ್ತೀನಿ ಸರ್. ಸರ್ ಟ್ರೈಲರ್ ಹೇಳ್ತೀನಿ ಸರ್. ಅದೊಂದು ಸರ್ ಪ್ಲೀಸ್. ರಿಲೀಸು ಜನವರಿ ಎಂಡಿಗೆ. ಟ್ರೈಲರ್ ಲಾಂಚ್ ಮಾಡ್ಬೇಕಾದ್ರೆ ಅನೌನ್ಸ್ ಮಾಡ್ಬಿಡ್ತೀನಿ. 24ಗೆ ಅನೌನ್ಸ್ ಮಾಡ್ತೀನಿ ಅವತ್ತೇ. ಇಲ್ಲ, ಬದಲಾವಣೆ ಅಂತ ಹೇಳಕ್ ಹೋದ್ರೆ ಮಾಡ್ತಾ ಇರ್ಬೋದು ಸರ್. ಎಷ್ಟು ನನಗೆ ಮಾಡಿದ್ರು ಸಾಕಾಗಲ್ಲ.
ಒಂದು ಎಂಡ್ ಅಂತ ಇರ್ಬೇಕು ಮನುಷ್ಯನಿಗೆ. ಇವಾಗ ಆಸೆ ಅನ್ನೋದು ಅದು ಎಂಡ್ ಇಲ್ಲ, ಅದಕ್ಕೆ ಮನುಷ್ಯನ ಜೀವನದಲ್ಲಿ ಎಂಡೇ ಇಲ್ಲ. ಒಂದು 100 ರೂಪಾಯಿ ಸಿಕ್ಬೇಕಂತ ಆಸೆ ಪಡ್ತೀವಿ, ಆ 100 ರೂಪಾಯಿ ಸಿಕ್ತಾಗ ಏನು ಮಾಡ್ತೀವಿ, ಸೊ ಇನ್ನೊಂದು 100 ರೂಪಾಯಿ ಸಿಕ್ಕಿದ್ರೆ ತುಂಬ ಇಷ್ಟ ಆಗ್ತೈತೆ ಅಂತ ಅದಕ್ಕೆ ಹಂಗೆ ಹೋಗ್ತಾ ಇರ್ತೀವಿ. ನಾನು ತೃಪ್ತಿಯಾಗಿ ಮಾಡಿದ್ದೀನಿ ಇದು. ನಾ ಒಂದು ಹೋಟ್ಲು ಮಾಡಿದಾಗ ನನ್ನ ಊಟ ನಂಗೆ ತುಂಬ ಚೆನ್ನಾಗಿರ್ತದೆ, ಮತ್ತವ್ರು ತಿಂದು ಹೇಳಿದಾಗ ಆ ಒಂದು ಸಂತೋಷ ಆಯ್ತಲ್ಲ. ಇವತ್ತು ಇಷ್ಟು ಡೆಡಿಕೇಶನ್ ಮಾಡಿದ್ದೀನಿ ಈ ಒಂದು ಪಿಕ್ಚರ್ಗೋಸ್ಕರ. ಹಗಲು ರಾತ್ರಿ ತುಂಬ ಉಡುಪಾಗಿ ಇಟ್ಟಿದ್ದೀನಿ. ಅಂದರೆ ಎಲ್ಲ ಅಣ್ಣಂದ್ರೆ ಅಂಡ್ರೋಲ್ಡ್ ನಾನು ಇದರಲ್ಲಿ ರಿಯಲ್ ಆಗಿ ಮಾಡಿದ್ದಾರೆ. ಸೊ ಅವ್ರವ್ರ ಜೊತೆಗೆ ಹೋದಾಗ ಒಂದು ಅನುಭವ ಆಯ್ತಲ್ಲ. ಸೊ ಒಂದು 12ವರೆಗೆ ಒಂದು 12ವರೆಗೆ ಹೆಸರು ಬೇಡ, 1 ಗಂಟೆಗೆ ಒಂದು ಫೋನ್ ಬರ್ತೈತೆ ನನಗೆ, ಒಂದು ದೊಡ್ಡ ಕಡೆಯಿಂದ ಒಂದು ಫೋನ್ ಬರ್ತೈತೆ. ನನಗೆ ಅವ್ರು ಬೇಕಾಗಿತ್ತು ಪಿಕ್ಚರಲ್ಲಿ. ನಾನು ಅವ್ರನ್ನ ನೋಡಿಲ್ಲ, ಒಂದು ಯೂಟ್ಯೂಬಲ್ಲಿ ನೋಡಿದ್ದೆ. ಒಂದು ಫೋನ್ ಬರ್ತೈತೆ, ಸರಿ ಅಂತ ಈಗ ಬಂದ್ಬಿಡು ಅಂತ ಹೇಳ್ತಾರೆ. ಜೈನ್ ಅವರಿಗೆ 3rd ಬ್ಲಾಕಿಗೆ ಬರ್ತಾರೆ. ನಾನು ಮಾಸ್ಟರ್ ಹೋಗ್ತೀವಿ. ಅಲ್ಲಿ ಹೋದಾಗ ಅಲ್ಲಿ 2 ಆಗಿರ್ತೈತೆ. ಸೊ ನನ್ನ ಮನೆಗೂ ಹೇಳಿರಲ್ಲ. ಅಂದ್ರೆ 3 ಕಾರ್ ಅಬ್ಸರ್ವ್ ಮಾಡ್ತಾರೆ. ಪಕ್ಕದಲ್ಲಿರೋರ್ಗೆ ಹೇಳ್ತೀನಿ, ನೀನು ತಿರ್ಗೋಗಿ ನೋಡಕ್ ಹೋಗ್ಬೇಡ ಅಂತ. ಅಯ್ಯಪ್ಪ ಫುಲ್ಲು ಗಡಗಡ ಅಂತ ಆಗ್ಬಿಡ್ತಾರೆ. ಏನಣ್ಣ ಈ ಥರ ಕರ್ಕೊಂಬಂದು ಇಲ್ಲಿ ಹಿಂಗೆ ಈ ಥರ ರಿಕ್ಸ್ ಆಗಿ ಅಂತ ಫಸ್ಟ್ ಹೊಡೆದ್ರೆ ನನ್ಗೆ ಹೊಡಿತಾರೆ, ಆಮೇಲೆ ನಿಂಗೆ ಹೊಡಿತಾರೆ, ನೀನು ತಲೆ ಕೆಡ್ಸ್ಕೋಬೇಡ ಅಂತ ಹೇಳ್ತೀನಿ. ಆಮೇಲೆ ನೀನೇನಣ್ಣ ಹೆಂಡತಿ ಮಕ್ಕಳು ಬಿಟ್ಬಿಟ್ಟು ಇಲ್ಲಿ ಓಡಿಸ್ತಾರೆ ಅಲ್ಲಿ ಓಡಿಸ್ತಾರೆ ಅಂತ ನಾನೇನಣ್ಣ ಮಾಡಿದ್ದೀನಿ, ಏನು ಮಾತಾಡ ತಿರುಗಿ ನೋಡ್ಬೇಡ ಅಂತೀನಿ. ಸೂರ್ಯ ಅಂತ ಒಂದು ಸೌಂಡ್ ಬರ್ತೈತೆ, ನಾನು ಹಿಂಗೆ ತಿರುಗ್ತೀನಿ, ಏನಣ್ಣ ಒಂಚೂರು ಕಾರಲ್ಲಿ ಬಂದು ಕೂತ್ಕೊಳ್ಳಿ ಅಂತಾರೆ. ಕೂತ್ಕೊತೀನಿ. 2 ಮೊಬೈಲ್ ಈಸ್ಕೊತಾರೆ, ಸ್ವಿಚ್ ಆಫ್ ಮಾಡ್ತಾರೆ. ಅವ್ನಿಗೆ ಇನ್ನೂ ನಡ್ಕ ಸ್ಟಾರ್ಟು. ಹಿಂಗೆ ಮುಖ ನೋಡ್ತಾನೆ, ನಾನು ಹಿಂಗೆ ಮುಖ ನೋಡ್ತೀನಿ. ಏನಾಗಲ್ಲ, ಫಸ್ಟ್ ನನಗೆ ಹೊಡಿತಾರೆ, ಆಮೇಲೆ ಹೆಂಗೆ ಹೊಡಿತಾರೆ, ಆರಾಮಾಗಿರುತ್ತೀನಿ. ತಿರ್ಗಾ ಒಂದು ಟ್ರಾವೆಲ್ಗೆ ಹೋಗ್ತೀವಿ. ಹೋಗ್ತಾ ಇದ್ದು ಸಡನ್ನಾಗಿ ಒಂದು ಮನೆ ಒಳಗಡೆ ನುಗ್ತೈತೆ ಕಾರು. ನುಗ್ದಾಗ ಎಲ್ಲ ಒಂದು ಸರಿಯಾಗಿದ್ದಾರೆ, ಹುಡುಗರೆಲ್ಲ ಎಲ್ಲ ನಿಂತಿದ್ದಾರೆ. ಹಿಂಗೆ ನೋಡ್ತಾ ಇದ್ದಾಗ ಒಂದು ಕ್ಯಾರೆಕ್ಟ್ರು ಹಿಂಗೆ ಕಾಲ್ ಮೇಲೆ ಹಿಂಗೆ ಕಾಲು ಹಾಕೊಂಡು ಹಿಂಗೆ ಕೂತೈತೆ, ಕೊಡಕ್ಕಾಗಿ ನಿಂತೈತೆ. ಕೈ ಇದು 1 2 ಅಷ್ಟೈತೆ ಆ ಕೈ ಹ್ಯಾಂಡು. ಹಿಂಗೆ ಬಂದಾಗ ಹಿಂಗೆ ಹೋಗಿ ನೋಡ್ತಾ ಇದ್ದೀನಿ. ಅಣ್ಣ ನಮಸ್ತೆ ಅಂತ. ಏನು ಸರಿ ಎಲ್ಲ ಹುಡುಕ್ತಾ ಇದೆಯಂತೆ, ನನ್ನ ಬೆಂಗಳೂರು ಫುಲ್ಲು ಅಂತ ಇದ್ದೆ. ಅಣ್ಣ ನಮಸ್ತೆ ಅಣ್ಣ ಅಂತೀನಿ. ಚೆನ್ನಾಗಿದೆಯಪ್ಪ ಅಂತೀನಿ. ಇಲ್ಲ ತುಂಬ ಕಷ್ಟಪಡ್ತಾ ಇದೆಯಂತೆ, ಒಂದು ಎಲ್ಲರನ್ನ ಹಾಕೊಂಡು ಮಾಡಿದ್ಯಂತೆ. ಅವ್ರಿಗೇನು ಕ್ಯಾರೆಕ್ಟ್ರು ಅಣ್ಣ, ಅವ್ರದ್ದೆಲ್ಲ ಬಿಟ್ಬಿಡಿ ಅಣ್ಣ, ನಿಮ್ದೇನೋ ಕ್ಲೋಸ್ ಅಪ್ ಶರ್ಟು ಹಿಂಗೆ ಬಂದು ಹಿಂಗೆ ಎತ್ತೈತಿ, ನಾವು ಶ್ಯಾಡಲ್ಲಿ ಇರ್ತೈತಣ್ಣ. ಹೌದಾ, ಹಂಗೆ ಮಾಡ್ತೀಯ ನೀನು? ನಂದೇ ಕ್ಲೋಸ್ ಅಪ್ಪ. ಹೌದಣ್ಣ ನಿಮ್ಮದೇ ಕ್ಲೋಸ್ ಅಪ್ಪ. ಸರಿ ಅಂತ. ಆಮೇಲೆ ಇವರು ಡ್ಯಾನ್ಸ್ ಮಾಸ್ಟರ್ ಅಂತೀನಿ, ಅವ್ರಿಗೆ ಅಬ್ಸರ್ವ್ ಅವ್ರಿಗೆ ಫುಲ್ಲು ನೀನು ಡ್ಯಾನ್ಸ್ ಆಡೋ ಅಂತಾರೆ ಮಾಸ್ಟ್ರು. ಅವ್ರಿಗೆ ಡ್ಯಾನ್ಸ್ ಅವ್ರ ಮುಂದೆ ಆಡೋಕ್ಕಾಗ್ತಾ ಇಲ್ಲ, ಅವ್ರಿಗೆ ಹಿಂಗೆ ಆಡ್ತಾ ಇದ್ದಾರೆ. ಆಮೇಲೆ ಏನು ಮಾಡಿಲ್ಲ, ಪಾಪ ತಿಂಡಿ ಎಲ್ಲ ಕೊಟ್ಟು ಕಳಿಸಿ, ಹೋಗಿ ಸರಿ ಹುಷಾರಾಗಿ ಹೋಗೋ, ಇಲ್ಲಿ ಬಂದಿತ್ತು ನೀವು ಹೇಳಕ್ಕೆ ಹೋಗ್ಬೇಡ ಅಂತೇಳಿ ಅವರು ಮಾಡಿದ್ರು ಪಿಕ್ಚರಲ್ಲಿ. ತುಂಬ ಆ ಥರ ಎಲ್ಲ ಟೋಟ್ಲು ಬೆಂಗಳೂರಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಅಣ್ಣಂದಿರು ಮಾಡಿಸಿದ್ದೀನಿ. ಇದರಲ್ಲಿ ಎಲ್ಲ ಮೆಸೇಜ್ ಕೊಟ್ಟಿದ್ದಾರೆ. ನಿಜವಾಗ್ಲೂ ಹೇಳ್ತೀನಿ, ನಾನು ಅಲ್ಲಿ ಹೋಗೋ ಮುಂಚೆಗೆ ಒಂದು ಹಾರ್ಟ್ ಬೀಟ್ ಹೊಡಿತಾ ಇತ್ತು. ಸೊ ಅಲ್ಲಿ ಹೋದಾಗ ಒಂದು ಆರ್ಡಿನರಿ ಪರ್ಸನ್ ಜಗಳ ಮಾಡ್ತಾರಲ್ಲ, ಅಂಥ ಒಂದು ಕ್ಯಾರೆಕ್ಟರ್ ಅಲ್ಲ, ಒಂದು ಮಗು ಥರ ಒಂದು ಮನ್ಸೈತೆ ಅವ್ರುಗಳಿಗೆಲ್ಲ. ಅಷ್ಟು ಮುದ್ದಾಗಿ ನೋಡ್ಕೊಂಡ್ರು. ನನಗೆ ಏನೇ ಇದ್ರೂ ಫೋನ್ ಮಾಡು, ನಾನಿದ್ದೀನಿ, ಈ ಪಿಕ್ಚರ್ ಒಂದು ಗೆಲ್ಲಿ, ಜನಕ್ಕೆ ಮೆಸೇಜ್ ಕೊಡ್ತೀನಿ ಅಂದರೆ ನಮ್ಮಿಂದ ಒಂದು ಒಳ್ಳೇದಾಗ್ತೈತೆ ಯೂತ್ರಿಗೆ ಅಂದರೆ ಖಂಡಿತವಾಗ್ಲೂ ನಾನು ಮಾಡ್ತೀನಿ ಅಂತ. ಇವತ್ತು ಎಲ್ಲ ಅಣ್ಣಂದಿರು ನನಗೆ, ಲೋಕಿ ಸರ್ ಆಗಿರ್ಬೋದು, ನಮ್ಮ ಕಾಳಪತ್ರಣ್ಣ, ನಮ್ಮ ಭಾಷಾಬಾಯಿ ವೇಡಿ ಅಣ್ಣ, ಈ ಥರ ಲಕ್ಕಿ ಅಣ್ಣವರಾಗಿರ್ಬೋದು, ಯಶಸ್ವಿನಿ ಮೇಡಮ್, ಎಲ್ಲ ಒಂದು 15 ಜನ ಮಾಡಿದ್ದಾರೆ. ಎಲ್ಲರೂ ಮಾಡಿದ್ದಾರೆ. ಒಂದು ಮೆಸೇಜು ಇವತ್ತು ವಯಸ್ಸು ಹುಡುಗರಿಗೆ ಲಾಸ್ಟಲ್ಲಿ ಗಾಂಜಾ ಹೊಡ್ಕೊಂಡು ಬ್ಯಾಟ್ ಹೊಡೆದಾಗ, ಪೊಲೀಸರು ಹೊಡೆದಾಗ ಲಾಸ್ಟಲ್ಲಿ ಅವ್ರಿಗೆ ಎಣ್ಕೊಂಡ್ರು ಅಂತ ಬರ್ತೈತೆ. ಫೈನಲ್ ಸ್ಟೇಜ್ಗೆ ಎಣ್ಕೊಂಡ್ರು ಅಂತ ಬಂದಾಗ ಅವ್ರು ಹೇಳೋದು ಪೊಲೀಸವ್ರಿಗೆ ಒಂದೇ ಒಂದು, ಅವ್ರು ಸಾಯ್ಬೇಕಾರೆ ಅವ್ರು ಏನೋ ಒಂದು ಖುಷಿ, ಅವ್ರಿಗೆ ಸಾಯ್ಬೇಕಾರೆ ನನ್ನಿಂದ ಒಂದು 10 ಜನಕ್ಕೆ ಒಳ್ಳೇದಾಗಲಿ ಅಂತ, ಅವನಿಂದ 10 ಜನಕ್ಕೂ ಒಳ್ಳೇದಾಗಲ್ಲ, ಆ ಥರ ಮಾಡ್ಕೊಂಡು ಬರ್ತಾನೆ ಇರ್ತಾರೆ ಲೈನಾಗೆ. ಸಾಯೋ ಟೈಮಲ್ಲಿ ತ್ಯಾಗಿ ಆಗ್ಬಿಡ್ತಾರೆ ಗಾಂಜಾ ಹೊಡ್ಕೊಂಡೆಲ್ಲ. ಆ ತ್ಯಾಗಿ ಆಗೋ ಮುಂಚೆಗೆ ಅಪ್ಪ ಅಮ್ಮಂದಿರು ಎಷ್ಟೋ ಕಷ್ಟಪಟ್ಟು ಬೆಳೆಸಿರ್ತಾರೆ. ಇವತ್ತು ನಾನು ಕಣ್ಣಲ್ಲಿ ನೋಡಿರತಕ್ಕಂಥ ಇವತ್ತು ನಡೀತಾ ಇರೋದು, ಅಪ್ಪ ಅಮ್ಮ ಬಂದು ಮಕ್ಕಳು ಕೊಳ್ಳಿ ಇಡ್ತಾ ಇದ್ದಾರೆ, ಬೆಂಕಿ ಇಡ್ತಾ ಇದ್ದಾರೆ. ಇವತ್ತು ಎಷ್ಟೋ ಜನ ಪರಪ್ಪ ನಗರದಲ್ಲಿ ಅಪ್ಪ ಅಮ್ಮ ಊಟ ಇಲ್ಲದೆ ತೊಗೊಂಡೋಗಿ ಮಕ್ಕಳು ಕೊಡ್ತಾ ಇದ್ದಾರೆ. ಊಟ ಇಲ್ಲದೆ ತಿಂಡಿ ಇಲ್ದಲ್ಲ. ದಯವಿಟ್ಟು ಅದೆಲ್ಲ ಮಾಡಬೇಡಿ, ದುಡುಕ್ಬೇಡಿ. ನಮ್ಮ ಹಿಂದೆ ಮಕ್ಕಳು ಇರ್ತಾರೆ, ಎಲ್ಲರೂ ಇರ್ತಾರೆ. ಒಂಚೂರು ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ನಮ್ಮ ಜೀವನ, ಎಲ್ಲರ ಜೀವನನೂ ಚೆಂದಾಗಿರ್ತೈತೆ ಅಂತ ಒಂದು ಕಾನ್ಸೆಪ್ಟ್ ಸರ್. ಇಲ್ಲ ಬಂದರು, ನಾನು ಹೇಳಿದ ಜಾಗಕ್ಕೆಲ್ಲ ಬಂದರು. ನನಗೂ ಫುಲ್ಲು ನಾನು ಕವರ್ ಮಾಡಿದ್ದೆ ಎಲ್ಲ ಕಡೆನೂ, ಎಲ್ಲ ಚೆಂದಾಗಿ ಮಾಡಿದ್ರು ಸರ್, ಎಲ್ಲರೂ ಚೆನ್ನಾಗಿ. ಎಲ್ಲ ಅಲ್ಲ, ಇದು ನಡೆದಿರೋ ತೊಗೊಂಡೇ ಮಾಡಿದ್ದೀನಿ, ರಿಯಲ್ ಸ್ಟೋರಿನೇ ತೊಗೊಂಡು ಮಾಡಿದ್ದೀನಿ. ಅಲ್ಲಿ ನೋಡಿದಾಗ ಗೊತ್ತಾಗ್ತೈತೆ. ನಾನು ಬರೆದಿರೋ ಕಥೆನೂ ಅಷ್ಟೇ. ಆಮೇಲೆ ಸಿಬ್ಬಂದಿ ಪೊಲೀಸ್ ಇಲಾಖೆಗೂ ಹೇಳ್ತೀನಿ ಅವ್ರಿಗೆ,
ಇವತ್ತು ಅವರು ಬಂದು ಪಿಕ್ಚರ್ ಆಗಿ ನೋಡ್ಲಿ ಅಂತ ನಾನು ಕೇಳ್ಕೊಳಕ್ ಇಷ್ಟಪಡ್ತೀನಿ. ಅದರಲ್ಲಿ ಡೈಲಾಗ್ನು ಬರ್ದಿದ್ದೀನಿ, ಎಲ್ಲ ಥರನೂ ಬರ್ದಿದ್ದೀನಿ. ಎಲ್ಲರೂ ಪಿಕ್ಚರ್ ಆಗಿ ತಗೊಂಡು ನೋಡಿ ಅಂತ ನಾನು ಎಲ್ಲರನ್ನೂ ಕೇಳ್ಕೊತಾ ಇದ್ದೀನಿ. ಖಂಡಿತವಾಗ್ಲೂ ಐತೆ, ಅವ್ರಿಲ್ದೇ ಇಲ್ಲ, ಖಂಡಿತವಾಗ್ಲೂ ಇದ್ದಾರೆ. ಅದಕ್ಕೆ SK ಉಮೇಶ್ ಅವರು ತುಂಬಾ ಜೀವ ತುಂಬಿದ್ದಾರೆ. SK ಉಮೇಶ್ ಅವರು ಸಹ ಒಂದು ಪ್ರಮುಖ ಪಾತ್ರದಲ್ಲಿ ಮಾಡಿದ್ದಾರೆ. ಅದ್ರಲ್ಲಿ ಐತೆ ಒಂದೊಂದು ಸೀನ್ ಮಾಡಿದ್ದೆ, ಒಂದು ಇಬ್ಬರಿಗೆ ಎನ್ಕೌಂಟರ್ ಮಾಡೋ ಥರ ಹೊಡಿಯೋ ಥರ. ಸೂರಿ ಇದು ಹಿಂಗೆ ಬೇಡ, ಇದು ಹಿಂಗೆ ಮಾಡೋಣ, ರಿಯಲಿಸ್ಟಿಕ್ ಆಗಿ ಮಾಡೋಣ ಅಂತ ಅವರೇ ಅಲ್ಲಿ ಏನು ಲಾಠಿ ಚಾರ್ಜ್ ಮಾಡಿದ್ರು ಸೇಮ್ ತಗೊಂಡು ಮಾಡಿದ್ರು. ಹಾಂ 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 ಅದು ದೇವ್ರು ಕೊಟ್ಟಿರೋ ಗಾಡ್ ಗಿಫ್ಟ್ ಸರ್. ಎಷ್ಟೋ ಜನ ಮಾಡಿಲ್ಲ, ಅದೇನೋ ನನ್ನ ನೋಡ್ಕೊಂಡು ಮಾಡಿದ್ರು, ಅಲ್ಲ ಏನಂತ ಗೊತ್ತಿಲ್ಲ. ಹಾಂ ಹಾಂ ಅದನ್ನ ನಾನು ಅಷ್ಟು ಕನ್ವಿನ್ಸ್ ಮಾಡಿದ್ದೀನಿ ಸರ್. ಈ ಥರ ಪಬ್ಲಿಕ್ಗೆ ಮೆಸೇಜ್ ಆಗ್ತೈತೆ, ಅಲ್ಲಲ್ಲಿ ಗಾಂಜಾ ಹೊಡ್ಕೊಂಡು ಜಗಳ ಆಗ್ತೈತೆ, ಈ ಥರ ಎಲ್ಲ. ಇವಾಗ ಅದೇ ನಾನು ಅವಾಗ ಲಾಸ್ಟ್ ಟೈಮ್ ಹೇಳ್ದಂಗೆ, ನಾವು ಏನೋ ಬಂದು ಹೇಳಿದ್ರೆ ಎಣ್ಣೆ ಹೊಡಿಬೇಡ ಅಂದ್ರೆ ಯಾರು ಕೇಳಲ್ಲ. ನಿಜವಾಗ್ಲೂ ಎಣ್ಣೆ ಹೊಡೆದವರು, ಲಿವರು ಕಿಡ್ನಿ ಫೈಲರ್ ಆಗಿದ್ದವ್ರು ಬಂದು ಹೇಳಿದ್ರೆ ಏನೋ ಕೇಳ್ತಾರೆ, ಜನ ಕೇಳ್ತಾರೆ, ಅವ್ರು ಹೋದರೆ. ಅದೇ ಥರ ಒಂದು ರಿಯಲ್ ಡಾನು ಅವ್ರ ಜೀವನದಲ್ಲಿ ನಡೆದಿರತಕ್ಕಂಥ ಇನ್ಸಿಡೆಂಟ್ಗಳು ಅವ್ರು ಬಂದು ಹೇಳಿದಾಗ ಅವಾಗ ಅವ್ರು ಕೇಳ್ತಾರಂತಾನೆ, ಅದಕ್ಕೆ ಅವ್ರನ್ನೇ ಇಟ್ಟು ಮಾಡಿಸಿದ್ದೀನಿ ಇವ್ ಪಾತ್ರಗಳು. ಇವಾಗ ನೀವು ಹೇಳಿದ್ರೆ ಕೇಳಲ್ಲ ಸರ್, ಅನುಭವಿಸಿದವರೇ ಬಂದು ಹೇಳಿದಾಗ ಕೇಳ್ತಾರೆ, ಹೌದಲ್ವಾ ಸರ್? ಎಲ್ಲ ತಲೆ ಮೇಲೆ ಹಾಕೊಂಡಿದ್ದೀನಿ ಸರ್, ಎಲ್ಲಾನು ತಲೆ ಮೇಲೆ ಹಾಕೊಂಡಿದ್ದೀನಿ. ಅಷ್ಟು ಇಷ್ಟು ಅಂತ ಅಲ್ಲ, ಇವಾಗಲೂ ನಂಗೆ ನಿದ್ದೆ ಬರಲ್ಲ. ಈ ಸಾಂಗ್ ಲಾಂಚ್ ಮಾಡ್ಬೇಕು ಅನ್ನೋ ಹಂಗೆ ಹಿಂಗೆ ಅಂತ ಎಲ್ಲ ಫುಲ್ ತಲೆಯಲ್ಲಿ ಏನೋ ಓಡ್ತಾ ಐತೆ. ನೀವೇನೋ ಕೇಳ್ತಾ ಇರಿ, ಇಲ್ಲಿ ಏನೋ ಓಡ್ತಾ ಐತೆ, ಇನ್ನೇನೋ ಹೇಳ್ಬೇಕಂತ. ಇಲ್ಲಿ ಮುಗಿಸ್ಬಿಡೋಣ ಅಂತ ಇದ್ದೀನಿ ಸರ್. ರೌಡಿಸಮ್ ಎಲ್ಲ ಮೂವಿಯಲ್ಲಿ, ಸಿನಿಮಾದಲ್ಲಿ ಮುಗಿಸೋಣ ಅಂತ ಸರ್, ಸಿನಿಮಾದಲ್ಲಿ ಮುಗಿಸೋಣ ಅಂತ. ಐತೆ ಸರ್ ಎಲ್ಲನೂ. ಅದೇ ಸರ್ ಮೆಸೇಜು, ಇದು ಆಗ್ಬಾರ್ದು ಅಂತಾನೆ. ಏನ್ ದುಡುಕದ ಏನಾಗ್ತೈತೆ, ಮುಂಚೆಗೆ ಏನಾಗ್ತೈತೆ ಅಂತಾನೆ ಫ್ಯಾಮಿಲಿ ಇರೋದು ಓರಿಯೆಂಟೆಡ್ ಮಾಡಿದ್ದೀನಿ. ಸೆನ್ಸರ್ ಆಗೈತೆ, ಎಲ್ಲ ಆಗೈತೆ. ರಿಲೀಸ್ 1ಕ್ಕೆ ಬರ್ತೀವಿ, ಜನವರಿ ಎಂಡಿಗೆ 100% ಬರ್ತೀವಿ. ಅದನ್ನೇ ಹೇಳ್ತೀನಿ ಅಂತ ಹೇಳ್ತಾ ಇದ್ದೀನಿ ಅಪ್ಪಾಜಿ, ಟ್ರೈಲರಲ್ಲಿ ಹೇಳ್ತೀನಿ. ನೆಕ್ಸ್ಟ್ ನಿಷ್ಕಲ್ಮಶವಾದ ಮುಗ್ಧ ಮನಸ್ಸಿನ ಮಕ್ಕಳು ನಮ್ಮ ಸಾಂಗ್ ರಿಲೀಸ್ ಮಾಡಿದ್ದು ನಮ್ಮ ಸೌಭಾಗ್ಯ ಅಂತಾನೆ ನಾನು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮಕ್ಕಳ. ಆ್ಯಂಡ್ ಈ ಸಾಂಗ್ನ ನಾನು ಇಬ್ಬರಿಗೆ ಡೆಡಿಕೇಟ್ ಮಾಡ್ತೀನಿ. ಅದು ನಮ್ಮ ಹಿರಿಯ ಕಲಾವಿದರು ಹರೀಶ್ ರಾಯ್ ಸರ್ ಹಾಗೂ ನಮ್ಮ ಸಿನಿಮಾ ತಂಡದ ಬಲಗೈ ಬಂಟ ಅಂತಾನೆ ಹೇಳ್ಬೋದು. ಎಲ್ಲ ಸಿನಿಮಾದ ಕೆಲಸನ ಇವರ ಜೊತೆಲೇ ನಿಂತು ಇವ್ರಿಗೆ ಸಪೋರ್ಟ್ ಆಗಿ ಅವರ ತಮ್ಮನಿಗಿಂತ ಹೆಚ್ಚಾಗಿ ನಿಂತು ಮಾಡಿದ್ದಾರೆ. ಅವ್ರು ಇವತ್ತು ನಮ್ಮ ಜೊತೆ ಇಲ್ಲ. ಸೊ ಈ ಸಾಂಗ್ನ ನಾನು ಅವ್ರಿಗೆ ಡೆಡಿಕೇಟ್ ಮಾಡ್ತೀನಿ. ಹಾಗೆ ಭೂಗತ ಲೋಕದ ರಿಯಲ್ ಡಾನ್ಗಳು ಅವರ ಕಷ್ಟ ಸುಖನ, ಅವರ ಅನುಭವನ ಅವ್ರ ಕಡೆಯಿಂದನೇ ಹೇಳ್ಸಿರೋದು ನಮ್ಮ ಸಿನಿಮಾದ ವಿಶೇಷತೆ. ತುಂಬ ಅದ್ಭುತವಾಗಿ ಬಂದಿದೆ. ಕನ್ನಡದ ಕಲಾಭಿಮಾನಿಗಳು ಒಳ್ಳೆ ಸಿನಿಮಾನ, ಒಳ್ಳೆ ಸಾಂಗ್ನ ಯಾವತ್ತೂ ಕೈ ಬಿಟ್ಟಿಲ್ಲ. ಈ ಸಾಂಗನ್ನು ಕೈ ಬಿಡೋದಿಲ್ಲ ಅಂತ ನಂಬಿದ್ದೀವಿ. ಬಿಕಾಸ್ ಇದರ ಹಿಂದೆ ರಿಲೀಸ್ ಮಾಡಿದಂತಹ ಕಣ್ಣಿನಲ್ಲಿ ಕತ್ತಿ ಸಾಂಗ್ ಹಾಗೆ ನಮ್ಮ ಟೀಸರ್ ಸಹ ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ತಗೊಂಡು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಸೊ ಈ ಸಾಂಗನ್ನು ನಿಮ್ಮ ಮಡ್ಲಿಗೆ ನೀಡ್ತಾ ಇದ್ದೀವಿ. ಇದನ್ನು ನೀವು ಹಾರಿಸ್ಬೇಕು ಅಂತ ನಾನು ಕೇಳ್ಕೊತೀನಿ. ಹಾಗೆ ನನ್ನ ಇಡೀ ತಂಡಕ್ಕೆ, ನನ್ನ ಇಡೀ ಆಕ್ಟರ್ಸ್ಗಳಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.